ಆರಂಭದ ಮೊದಲನೇ ದಾಳಿಯಲ್ಲಿ ವಿಜಯ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಕಾನೂನು ನಿರೀಕ್ಷೆ ಉತ್ತಮದ ಕಬಡ್ಡಿ ಕೌಶಲ್ಯಗಳನ್ನು ಒಳಗೊಂಡಂತಹ ಆಟಗಾರ ಇವತ್ತು ಬೋನಸ್ಗೆ ಪ್ರಯತ್ನ ಕಾನೂನು ನಿರೀಕ್ಷೆ ಅಭಿಮಾನಿ ಬಳಕೆ ಒಂದು ಅಂಕದ ಸೇರ್ಪಡೆ ವ್ಯವಸ್ಥೆ ದಾಳಿ ಬೋಧನೆ ಡಬಲ್ 3 ದಯಮಾಡಿ ನೋಡ್ರ ಇಲ್ಲಿ ಸರ್ ಸರ್ ಅವ್ರು ಇಲ್ಲಿ ಸರ್ ಸರ್ ವ್ಯವಸ್ಥೆಗೆ ಅರಕೆರೆ ತಂಡಕ್ಕೂ ಕೂಡ ಮೊದಲನೇ ದಾಳಿಯಲ್ಲಿ ಯಶಸ್ಸು ಆಗ್ತಾ ಇದೆ. ಮತ್ತೆ ದಾಳಿ ಬಂದಿರಿ ಜರ್ಸಿ ನಂಬರ್ 7 ಶ್ರೀಮಿತ್ರ ಜಿ ಪಾಟೀಲ್ ತಂಡದ ಆಟಗಾರ ಅರಕೆರೆ ತಂಡದ ಮೇಲೆ ದಾಳಿ ಆಗ್ತಾ ಇದೆ. ಕಾದು ನಿರೀಕ್ಷೆ ಉತ್ತಮದ ಕೌಶಲ್ಯಗಳನ್ನು ಒಳಗೊಂಡಂತ ಆಟಗಾರ ಒಂದು ಎಚ್ಚರದ ಹೆಜ್ಜೆ ಉತ್ತಮದ ಡ್ಯಾಶ್ ಬರ್ತದೆ ಇಲ್ಲಿ ದರ್ಶನ ಕಡೆಯಿಂದ ಈ ಬಾರಿ ದಾಳಿ ಹೋದ್ರಿ ಯಶವಂತ್ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಈ ಬಾರಿ ದಾಳಿ ಹೋದ್ರಿ ಉತ್ತಮದ ರೈಡಿಂಗ್ ಕೌಶಲ್ಯಗಳನ್ನು ಒಳಗೊಂಡಂತ ಆಟಗಾರ ಕಾದನ್ನು ನಿರೀಕ್ಷೆ ಇಲ್ಲಿ ಡಿಫೆನ್ಸ್ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಯಶವಂತ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ವ್ಯವಸ್ಥೆಯಲ್ಲಿ ಉತ್ತಮವಾದ ಕಿಕ್ ಬರ್ತಾ ಇದೆ. ಒಂದು ಉತ್ತಮದ ಚಾಣಕ್ಯ ರೀತಿಯ ದಾಳಿ ಒಂದು ಅಂಕದ ಸೇರ್ಪಡೆ ಆಗ್ತಾ ಇರೋದ್ರಲ್ಲಿ ಶ್ರೀ ಮಿಥುನ ಜಿ ಪಾಟೀಲ್ ಅಭಿಮಾನಿ ಬಳಗ ನೆರಗಲ್ ತಂಡಕ್ಕಾಗಿ ಈ ಬಾರಿ ದಾಳಿ ಬದಲಿ ಅಮಿತ್ ಚೋಟಾ ಮೆಣಸಿನಕಾಯಿ ಆರಂಭದ ಮೊದಲನೇ ದಾಳಿಯಲ್ಲಿ ಯಶಸ್ಸು ಕಂಡಂತ ಆಟಗಾರ ಚಿಗರೆಯಂತೆ ವೇಗದಲ್ಲಿ ದಾಳಿ ಮಾಡಬಲ್ಲಂತ ಆಟಗಾರ ವ್ಯವಸ್ಥೆಯಲ್ಲಿ ಮತ್ತೊಂದು ಟಚ್ಮೆಂಟ್ ಆಗ್ತಾ ಇದೆ. ಉತ್ತಮದ ಒಂದು ಆಂಟಸ್ ಅಂತ ಹೇಳ್ಬೋದು ಇಲ್ಲಿ ಅಮಿತನ ಕಡೆಯಿಂದ ವ್ಯವಸ್ಥೆಯಲ್ಲಿ ಮತ್ತೊಂದು ಅಂಕದ ಸೇರ್ಪಡೆ ಪಂದ್ಯ ಅತ್ಯಂತ ರೋಮಾಂಚನಕಾರಿಯಾದ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಂದು ಬೋನಸ್ ಮಾಡೋ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಇಲ್ಲಿ ಯಶವಂತ ಶ್ರೀಕಾದನ ನಿರೀಕ್ಷೆ ಯಾವುದೇ ಅಂಕವಿಲ್ಲ ಮರಳಿ ತನ್ನ ಕೂಡಿಗೆ ಮತ್ತೆ ದಾಳಿ ಹೋದಲ್ಲಿ ಜರ್ಸಿ ನಂಬರ್ 5 ಅರಕೆರೆ ತಂಡದ ಆಟಗಾರ ಶ್ರೀಮಿತ್ರ ಜಿ ಪಾಟೀಲ್ ಅಭಿಮಾನಿ ಬಳಗ ನೆರಗಲ್ ತಂಡದ ಮೇಲೆ ದಾಳಿ ಯಶವಂತ್ ಅವರ ಕಡೆಯಿಂದ ಒಂದು ಉತ್ತಮವಾದ ಟ್ಯಾಕಲ್ ಕಂಡು ಬರ್ತಾ ಇದೀನಿ. ಬಲಿಷ್ಠ ಆಟಗಾರನ ಟ್ಯಾಕಲ್ ಮಾಡೋದ್ರಲ್ಲಿ ಯಶಸ್ಸು ಆಗ್ತಾ ಇದೆ ನೆರಗಲ್ ತಂಡ. ಮತ್ತೆ ದಾಳಿ ಹೋದಲ್ಲಿ ವಿಜಯ ಆರಂಭದ ಮೊದಲನೇ ದಾಳಿಯಲ್ಲಿ ಯಶಸ್ಸು ಕಂಡಂತ ಆಟಗಾರ ಈ ಬಾರಿ ದಾಳಿ ಹೋದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಅರಕೆರೆ ತಂಡದ ಇನ್ನು ಜಾಗದಿಂದ ಒಂದು ಮಿಸ್ಟೇಕ್ ಬಂದ ಕಾರಣ ಒಂದು ಅಂಗದ ಸೇರ್ಪಡೆ. ಈಗಾಗಲೇ ಇದು ತಮಗೆ ಮೊದಲನೇ ಕರೆ ಆಗುತ್ತದೆ, ತಾವು ತಯಾರಿಲಿರಬೇಕು. ಮತ್ತೆ ದಾಳಿ ಹೋದಲ್ಲಿ ಅಮಿತಾ ಕಳೆದ ದಾಳಿಯಲ್ಲಿ ಯಶಸ್ವಿ ದಾಳಿಯೊಂದಿಗೆ ತಮ್ಮ ತಂಡಕ್ಕೆ ಆಸ್ತರೆಯಾದಂತಹ ಆಟಗಾರ ಸತತವಾಗಿ ದಾಳಿ ಮಾಡಿದ್ರ ಮುಖೇನ ತಮ್ಮ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಳ್ಳುವಂತಹ ಆಟಗಾರ. ಒಂದು ಉತ್ತಮವಾದ ಹಿಡಿತ ಬರ್ತಾ ಇದೆ. ಒಂದು ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇರೋದ್ರಲ್ಲಿ ಶ್ರೀ ಮಿಥುನ ಜಿ ಪಾಟೀಲ್ ಅಭಿಮಾನಿ ಬಳಗ ತಂಡ ರೇಣುಕಾದೇವಿ ನೆರಗಲ್ ಅದರ ವಿರುದ್ಧ ಗದಗ ರೈಲ್ವೇಸ್ ಇನ್ಸ್ಟಿಟ್ಯೂಟ್ ಗದಗ ಈ ಎರಡು ತಂಡಗಳು ಕೂಡ ಈಗಾಗಲೇ ತಯಾರಿಲಿರಬೇಕಾಗಿ ತಮ್ಮಲ್ಲಿ ವಿನಂತಿ. ನಿರ್ಣಾಯಕರ ನಿರ್ಣಯ ವೇಳೆ ಅಂತಿಮ ದೇವಾದನೆ ಆಗ್ತಾ ಇರೋದಿಲ್ಲ. ಮತ್ತೆ ಮಧ್ಯ ದಾಳಿ ಹೋದಲ್ಲಿ ಕಳೆದಿದ್ದ ಪಂದ್ಯದಲ್ಲಿ ಯಶಸ್ವಿ ದಾಳಿಗಳ ಮುಖೇನ ತಮ್ಮ ತಂಡ ವಿಜಯಶಾಲಿಯಾಗಲು ಪ್ರಮುಖ ಪಾತ್ರ ವಹಿಸಿದಂತಹ ಆಟಗಾರ ಎತ್ತರ ನಿಲುವಿನ ನೀಲಕಾಯದ ಆಟಗಾರ
ತಲೆ ಕಾಣಿಸ್ತೈತೆ. ಉತ್ತಮವಾದ ಸಾರ್ ಟ್ಯಾಕಲ್ ಆಗ್ತಾ ಇದೆ. ಇಲ್ಲಿ ನಿರ್ಣಯ ಅಂತಿಮವಾಗಿರ್ತದೆ. ಬರ್ತಾ ಇದೆ ಇಲ್ಲಿ ಮಿಥುನ ಜಿ ಪಾಟೀಲ್ ಅಭಿಮಾನಿ ಬಹಳ ನೆರೆಗಲ್ ಕಡೆಯಿಂದ. ಇಲ್ಲಿ ಮತ್ತೆ ದಾಳಿ ಹೋದ್ರಿ ವಿಜಯ. ಇಲ್ಲಿ ಮತ್ತೆ ಸುಪ್ಪಟ್ಟೆ ಕಲ್ಲ ಅರಕೆರೆ ತಂಡಕ್ಕಾಗಿ ಹಿಡಿದರೆ 2 ಅಂಕಗಳ. ಒಂದು ಉತ್ತಮವಾದ ಹಿಡಿತ ಕೂಡ ಕಂಡು ಬರ್ತಾ ಇದೆ. ರೈಟ್ ಕಾರ್ನರ್ ಹೋಗುದಂದ್ರೆ ಮತ್ತೆ ಸುಪ್ಪ ಎಲ್ಲ ಆಟಗಾರರ ಗಮನಕ್ಕೆ ಈ ಒಂದು ಲೀಗ್ ಹಂತದ ಮಾದರಿಯ ಪಂದ್ಯಾವಳಿಗಳಾಗಿರುವ ಕಾರಣ ಈ ಒಂದು ಪಂದ್ಯಾವಳಿಗಳಲ್ಲಿ ಯಾವ ತಂಡ ಹೆಚ್ಚಿನ ಅಂಕಗಳನ್ನು ಗಳಿಸುತ್ತದೆ ಆ ತಂಡ ಈ ಒಂದು ಟೂರ್ನಿಯ ಪ್ರಥಮ ಸ್ಥಾನ ಗಳಿಸುತ್ತದೆ. ಯಶವಂತನ ದಾಳಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವಲ್ಲಿ ಇಲ್ಲಿ ಕಾದು ನಿರೀಕ್ಷೆ. ಒಂದು ರೋಮಾಂಚನಕಾರಿಯಾದ ಪಂದ್ಯಕ್ಕೆ ಸಾಕ್ಷಿ ಆಗ್ತಿದೆ ಪ್ರೇಕ್ಷಕರ ಅಂಕಣದ ಭಾಗದಲ್ಲಿ. ಇಲ್ಲಿ ಶ್ರೀ ರೇಣುಕಾದೇವಿ ನೆರೆಗೆ ಅದರ ವಿರುದ್ಧ ರೈಲ್ವೇಸ್ ಗದಗ. ನಿಮಗೆ ಪ್ರಶಾಂತ್ ತಳವಾರ್ ಅಣ್ಣ ಎಲ್ಲಿದ್ರು ಕೂಡ ವೇದಿಕೆ ಹತ್ರ ಆಗಮಿಸ್ಬೇಕು. ಪ್ರಶಾಂತ್ ತಳವಾರ್ ಈಗ ನಡೀತಕ್ಕಂಥ ಎಲ್ಲ ಪಂದ್ಯದ ತದನಂತರ ಕೊನೆಯಲ್ಲಿ 2 ತಂಡಗಳ ಅಂಕಗಳು ಸಮವಾದಾಗ ಫಾರ್ ಅಂಡ್ ಅಗೇನ್ಸ್ಟ್ ಅಂತೇಳಿ ಕೊಟ್ಟು ಅಂಕಗಳು ಮತ್ತು ಪಡೆದ ಅಂಕಗಳ ಆಧಾರದ ಮೇಲೆ ಇಲ್ಲಿ ಲೀಗ್ ಹಂತದ ವಿಜೇತ ತಂಡವನ್ನು ಘೋಷಣೆ ಮಾಡಲಾಗುತ್ತೆ. ಇಲ್ಲಿ ನಡೀತಕ್ಕಂಥ ಎಲ್ಲ ಪ್ರತಿ ಪಂದ್ಯಗಳು ಫೈನಲ್ ಪಂದ್ಯದ ಫಲಿತಾಂಶನ ನೀಡುತ್ತವೆ. ಹಾಗಾಗಿ ಎಲ್ಲ ತಂಡದ ಆಟಗಾರರು ತಮ್ಮ ತಂಡದ ಅಂಕಣವನ್ನು ಹೆಚ್ಚಿಸಲಿಕ್ಕೆ ಇರ್ಲಿ ಸ್ಟಾರ್ಟ್ ಮಾಡ್ರಿ. ಸ್ಕೋರ್ ಹೇಳ್ರಿ ಸರ್ ಅವ್ರಿಗೆ. ಹಂಗೆ ಸ್ವಲ್ಪ ಅದು ನೀವು 1+2 ಯಾರಿಗೆ ಅಂತ ಅವ್ರಿಗೆ ಹೇಳ್ರಿ ಸರ್. ಒಂದು ಸ್ವಲ್ಪ ನೀವು ಲಕ್ಷ್ಯ ಇರ್ಲಿ. ತಕೊರ್ಲೆ ಎಲ್ಲಿ ಹೋಗ್ತೀರಿ ಲೇ ಮಗನ ಲೇ ಮೊಮ್ಮಗ ಅವ್ರು ಕೊಳ್ಳೆ ಅಲ್ಲೇ तेल तकोरले पी तेली बरला
ತಂಡದವರು ರೆಡಿ ಆಗಿರಬೇಕು. ನಿಮ್ಗೆ ಎರಡನೇ ಕರೆ ಇದು. ಫೈನಲ್ ಇನ್ನೊಂದು ಪೇಪರ್ ಇರ್ತೈತಿ ನೋಡು ಮೊದ್ಲಾಗದ ಕೊನೆಯ 3 ನಿಮಿಷ. ಕೊನೆಯ 3 ನಿಮಿಷ. ಹೋಗು ಇಲ್ಲ ಬಂದ್ರಿ ಈ ಕಡೆ ಬರ್ರಿ, ಈ ಕಡೆ ಕಾಣತ್ ಬರ್ರಿ. ರೆಡ್ ಕುಂದ್ರಿ ಅಶೋಕ್ ಬಿಡಿಯರ್ ಅವ್ರೆ. ಯಾಕ ರೆಡ್ ಔಟ್. ಗದಗ್ ರಾಯಲ್ಸ್ ಮತ್ತು ನರೇಗಲ ತಂಡದವರು 3ನೇ ಕರೆ ನಿಮಗೆ. ಈ ಮ್ಯಾಚ್ ಮುಗಿದುಕೊಂಡ್ರೆ ಗ್ರೌಂಡ್ಗೆ ಆಗಮಿಸಬೇಕು ನೀವು ಎರಡು ತಂಡದವರು. ಕಾಕ ಭಯಬೇಡ. ಮಂಜೆ ಬಂದಲ್ಲ ನಿನ್ ಚೇರ್ಗೆ ಕಾಕ.